ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಇವತ್ತು ಐತಿಹಾಸಿಕ ಕ್ಷಣ ಆಗಲಿರುತ್ತದೆ. ಯಾಕಂದರೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿದ್ದಾರೆ ಅನ್ನೋ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಕೂಡ ಆಗ್ತಿದೆ. ಜೊತೆಗೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಬಲವಾದ ಒಂದು ನಂಬಿಕೆ ಕೂಡ ಬಹಳಷ್ಟು ಜನ DK ಶಿವಕುಮಾರ್ ಬೆಂಬಲಿಗರು ಮತ್ತು ಶಾಸಕರಲ್ಲಿ ಸಹಿತ ಮೂಡಿರುವಂಥದ್ದು. ಸದ್ಯ ಸಿದ್ದರಾಮಯ್ಯನವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡಬಾರ್ದು ಅಂತೇಳಿ ಯಾದಗಿರಿಯಲ್ಲಿ ಏಕಾಂಗಿ ಮೌನ ಪ್ರತಿಭಟನೆಗೆ ಈಗ ಅಭಿಮಾನಿ ಜಾರಿ ಇರುವಂಥದ್ದು. ಸದ್ಯ ನಾನೀಗ ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿದ್ದೀನಿ. ಅಭಿಮಾನಿ ಸುಭಾಷ್ ವೃತ್ತದಲ್ಲಿ ಏಕಾಂಗಿಯಾಗಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅಂತೇಳಿ ಮೌನವಾಗಿ ಪ್ರತಿಭಟನೆಗೆ ಸಹಿತ ಕೊಡ್ತಿರೋದು. ಒಂದು ರೀತಿ ಸಿದ್ದರಾಮಯ್ಯನವರು ಒಂದು ವೇಳೆ ಮನಸ್ಸು ಮಾಡಿ ರಾಜೀನಾಮೆ ಕೊಟ್ಟರೂ ಸಹಿತ ಒಂದು ರೀತಿ ಅದು ಅಭಿಮಾನಿಗಳಿಗೆ ಸಾಕಷ್ಟು ನೋವು ತರುವಂಥ ವಿಷಯ ಕೂಡ ಆಗಿರುವಂಥದ್ದು. ಯಾಕಂದರೆ ಅಪಾರ ಅಭಿಮಾನಿಗಳನ್ನು ಹೊಂದಿರುವಂಥ ಸಿದ್ದರಾಮಯ್ಯನವರು ಅವರು ಒಂದು ವೇಳೆ ರಾಜ್ಯದ ಅತಿ ದೊಡ್ಡ ಸ್ಥಾನ ಏನಿದೆ CM ಸ್ಥಾನ, ಆ CM ಸ್ಥಾನವನ್ನು ಬಿಟ್ಟರೆ ಸಾಕಷ್ಟು ಅಭಿಮಾನಿಗಳಿಗೆ ನೋವು ತರುವಂಥದ್ದು ಸಹಜವಾಗಿದೆ. ಅದೇ ಕಾರಣಕ್ಕಾಗಿ ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಸಿದ್ದರಾಮಯ್ಯನವರ ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಬ್ರಿಗೇಡ್ನ ಅಧ್ಯಕ್ಷರಂಥ ರಾಜ್ಕುಮಾರ್ ಗಣ್ಯರವರು ಮೌನ ಪ್ರತಿಭಟನೆ ಜಾರಿದ್ದಾರೆ. ಜೊತೆಗೆ ಒಂದು ರೀತಿ ಭಾವುಕರಾಗಿ ಕಣ್ಣೀರು ಹಾಕುವಂಥ ಸ್ಥಿತಿ ಕೂಡ ಅವರಿಗೆ ಬಂದಿರುತ್ತದೆ. ಕಣ್ಣೀರು ಕೂಡ ಈಗ ಹಾಕ್ತಿರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರು ಅಪ್ಪಟ ಅಭಿಮಾನಿ ಕೂಡ ಆಗಿದ್ದಾರೆ. ಜೊತೆಗೆ ಅವರ ಹೆಸರಲ್ಲಿ ಕಲ್ಯಾಣ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ಅನ್ನುವಂಥದ್ದು ಸಂಘಟನೆ ಸಹಿತ ಕಟ್ಟಿರುವಂಥದ್ದು. ಸಾಕಷ್ಟು ಬಾರಿ ಅವರಿಗೆ ನೇರವಾಗಿ ಭೇಟಿಯಾಗಿದ್ದಾರೆ. ಸೊ ಅವರು ಇವತ್ತು ರಾಜೀನಾಮೆ ಕೊಡ್ತಿದ್ರು ಅನ್ನುವಂಥ ವಿಷಯ ತಿಳಿತಿದ್ದಂತೆ ಮೌನವಾಗಿ ಪ್ರತಿಭಟನೆ ಮಾಡೋ ಮೂಲಕ ತಮ್ಮ ನೋವನ್ನು ತೋಡಿಕೊಳ್ಳುವಂಥ ಕೆಲಸ ಈಗ ಮಾಡ್ತಿರುವಂಥದ್ದು. ಸದ್ಯ ನೋಡ್ಬೋದು, ಬೆಳಗ್ಗೆಯಿಂದಲೇ ಸಹಿತ ಏಕಾಂಗಿಯಾಗಿ ಸಿದ್ದರಾಮಯ್ಯನವರ ಭಾವಚಿತ್ರ ಇರುವಂಥ ಪೋಸ್ಟನ್ನು ಹಿಡ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಒಂದು ರೀತಿ ಮನದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಕೂಡ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು, ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡುವಂತೇಳಿ ಹೈಕಮಾಂಡ್ ಏನು ಸೂಚನೆಯನ್ನು ಕೊಟ್ಟಿದೆ, ಆ ಸೂಚನೆಯನ್ನು ವಾಪಸ್ ತೆಗೆದುಕೊಳ್ಬೇಕು. ಅವರೇ ಇನ್ನೂ 2 ವರ್ಷ ಏನು ಅವಧಿ ಇದೆ, 2 ವರ್ಷ ಅವರೇ ಮುಂದುವರಿಬೇಕಂತೇಳಿ ಸಾಕಷ್ಟು ಅಪಾರ ಅಭಿಮಾನಿಗಳ ಬೇಡಿಕೆ ಕೂಡ ಆಗಿದೆ, ಆಸೆ ಕೂಡ ಆಗಿರುವಂಥದ್ದು. ಅದೇ ಕಾರಣಕ್ಕಾಗಿ ರಾಜ್ಕುಮಾರ್ ಅವರು ಸಹಿತ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು ಅಂತೇಳಿ ಈಗ ಮೌನ ಪ್ರತಿಭಟನೆಗೆ ಜಾರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ, ಯಾವ ಕಾರಣಕ್ಕೆ ಅವರು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ಏನಾದರೂ ಅವರು ಮೌನ ಪ್ರತಿಭಟನೆ ಮಾಡ್ತಿದ್ದಾರೆ, ಬಟ್ ಮಾತಾಡ್ತಿದ್ದಾರೆ ಇಲ್ಲ ಅನ್ನೋ ಬಗ್ಗೆ ನೋಡೋಣ. ಈಗ ಸಿದ್ದರಾಮಯ್ಯನವರು ಅಪ್ಪಟ ಅಭಿಮಾನಿಗಳು ತಾವು ಅವರ ಹೆಸರಲ್ಲಿ ಒಂದು ಸಂಘಟನೆ ಕಟ್ಟಿದ್ರಿ, ಸಿದ್ದರಾಮಯ್ಯ ಬ್ರಿಗೇಡ್ ಅಂತೇಳಿ, ಕಲ್ಯಾಣ ಕರ್ನಾಟಕ ಬ್ರಿಗೇಡ್ ಅಂತ ಕಟ್ಟಿದ್ರಿ. ಈಗ ರಾಜೀನಾಮೆ ಕೊಡ್ತಿದ್ದಾರೆ, ತಮಗೆ ನೋವಾಗ್ತಿದೆ, ಕಣ್ಣೀರಾಗ್ತಿದ್ರಿ. ಈಗ ಬೇರೆಯವರಿಗೆ ಅವಕಾಶ ಕೊಡಬೇಕಂತೇಳಿ ಹೈಕಮಾಂಡ್ ಸೂಚನೆ ಕೊಟ್ಟ ಕಾರಣಕ್ಕೆ ಅವ್ರು ರಾಜೀನಾಮೆ ಮುಂದಾಗಿರುವಂಥದ್ದು. ಸೊ ಏನು ಹೇಳ್ತೀರಿ ಈ ಬಗ್ಗೆ ಅಂದರೆ? ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಲ್ಲ, ರಾಜೀನಾಮೆ ತಗೊಳ್ಳೋದು ಈಜಿ, ಸರ್ಕಾರ ತರುವುದು ಕಷ್ಟ. ಬರೀ ಸಿದ್ದರಾಮಯ್ಯ ಎಂಬ ಹೆಸರಿನ ಮೇಲೇ ಎಷ್ಟೋ ಜನಗಳು MLA ಆಗಿದ್ದಾರೆ, ಹೊಸೊಬ್ಬರು ಕೂಡ MLA ಆಗಿದ್ದಾರೆ. ಅದನ್ನು ಅರ್ಥ ತೂಗಿ ಹಳೆದು ವಿಚಾರ ಮಾಡಬೇಕು ಮತ್ತೊಂದು ಸರ್ತಿ. ಏನಾದರೂ ಅತಾವೃತ್ತಿಯಲ್ಲಿ ಆತುರದಲ್ಲಿ ಮಾಡಿದರೆ ನಷ್ಟ ಆಗೋದು ಕಾಂಗ್ರೆಸ್ಗೆ ಹೊರತು ಮತ್ತಾರಿಗಲ್ಲ. ಯಾಕಂದರೆ ನಾನೊಬ್ಬನೇ ಭಾವನೆ ಅಲ್ಲ ಇದು. ಏನಾಗಿದೆ ಅಂದರೆ ಸಮಸ್ತ ಕರ್ನಾಟಕದ ಬಡ ಜನತೆಯ ಮತ್ತು ಇವತ್ತಿನ ರಾಜಕಾರಣದಲ್ಲಿ ಇಂಥ ಏಕೈಕ ವ್ಯಕ್ತಿ ಸಿಗೋದನ್ನೇ ಅಪರೂಪನ. ಹಿಂದ ನಾಯಕ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ ಏನಾದರೂ ಗಟ್ಟಿ ಧ್ವನಿಯಾಗಿ ಉಳಿದಿದ್ದೆ ಅಂದರೆ ಅದು ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಇಂಥ ಸಮಯದಲ್ಲಿ ನೀವು ಈ ಥರ ನಿರ್ಧಾರ ತೋತೀರಿ ಅಂದರೆ ಎಷ್ಟೇ ಭಾವನಾತ್ಮಕವಾಗಿ ನೀವೇನು ಇವತ್ತು ಮಾಡ್ತಾಯಿದ್ದೀರಲ್ಲ, ಅದು ನಿಮಗೆ ತೊಂದರೆ ಆಗುತ್ತೆ ಹೊರತು ಮುಂದೆ ಸರ್ಕಾರ ಬರಬೇಕು ಬೇಡೋ ಅನ್ನೋದು ನೀವು ವಿಚಾರ ಮಾಡಬೇಕು. ಈಗ ಅವ್ರ ಹೆಸರಿನ ಮೇಲೇ ಇಲ್ಲಿ ಯಾದಗಿರಿ ಮತಕ್ಷೇತ್ರದಲ್ಲಿ ಹೊಸ ಆಯ್ಕೆ ಆಗಿರುವಂಥ MLAದವರು ಅವ್ರ ಹೆಸರಿನ ಮೇಲೇ ಎಷ್ಟೋ ಓಟುಗಳು ಬಿದ್ದಿದ್ದಾವೆ. ಅದನ್ನು ಅರ್ಥ ಮಾಡಿಕೊಂಡು ನೀವು ರಾಜ್ಯದ ಅನೇಕ ಕ್ಷೇತ್ರಗಳು ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಂದು ಹೆಸರಿನ ಮೇಲೇ 30, 40, 45, 70 ಸಾವಿರ ಓಟುಗಳು ಬೀಳ್ತವೆ. ಅದನ್ನು ಕಡಿಸ್ಕೊಳ್ಬೇಕಂದ್ರೆ ನಿಮ್ಮ ಕೈಯಲ್ಲಿದೆ. ಈಗ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಯಾವ ಸಿದ್ಧಾಂತಗಳನ್ನು ಒಳಗೊಂಡವರು ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಇಂಥ ರಾಜೀನಾಮೆ ತೊಗೊಳ್ಬಾರ್ದು, ನೀವು ಕೊಟ್ಟರು ತೊಗೊಳ್ಬಾರ್ದು, ಅದನ್ನು ನೀವು ಅರ್ಥಕೊಳ್ಬೇಕು. ಈಗ ಒಂದಲ್ಲ ಒಂದು ಕಾಡ್ತಾ ಇದ್ದೀರಿ. ಈ ಟರ್ಮಲ್ಲಿ ಅಂತೂ ಕೂಡ ಮೂಡಕ್ಕೆ ಹಗರಣ ಆಯಿತು, ಆ ವಿಚಾರದಲ್ಲಿ ನಿರಪರಾಧಿ ಏನು ತಪ್ಪು ಮಾಡಿದ್ದಾರೆ, ಏನೇನು ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ರೆ ಬೇಕಲ್ಲ, ಒಂದು ಏನಾದರೂ ನಿರ್ಧಾರ ಬೇಕಲ್ಲ. ಏನು ಭ್ರಷ್ಟಾಡಳಿತ ಕೊಟ್ಟಿದ್ದಾರೆ ರಾಜ್ಯದಲ್ಲಿ, ಏನು ಜನ ವಿರೋಧ ರಾಜಕಾರಣ ಕೊಟ್ಟಿದ್ದಾರೆ, ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಪ್ರತಿಯೊಬ್ಬ ಮಹಿಳೆಯರ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ, ಪ್ರತಿಯೊಬ್ಬ ಹಸುವಿನಲ್ಲಿರುವಂಥ ವ್ಯಕ್ತಿಗಳನ್ನು ಹೊಟ್ಟೆ ತುಂಬಿಸುವಂಥ ಯೋಜನೆ ತಂದಿದ್ದಾರೆ. ಏನು ಭ್ರಷ್ಟ ರಾಜಕಾರಣಿ ಸಿದ್ದರಾಮಯ್ಯನವರು ಬೇಕಲ್ಲ ರೀಸನ್. ಅತ್ಯಂತ ಪಾರದರ್ಶಕವಾಗಿ ಜನಸ್ನೇಹಿಯಾಗಿ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಇಂಥ ಆಡಳಿತಗಾರನ ಬಿಟ್ಟು ಇನ್ಯಾರನ್ನು ಹುಡುಕ್ತೀರಿ ನೀವು? ಕೊಡಬೇಕು, ಅವಕಾಶವನ್ನು ಕೊಡಬೇಕು ಅಂತಲ್ಲ, ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ಅದು ಕೊಡಬೇಕು. ಇಂಥ ಮೂಮೆಂಟಲ್ಲಿ ಕೊಟ್ಟರೆ ನಿಮ್ಮ ಸರ್ಕಾರನೇ ನಡೆಯೋದು ಕಷ್ಟ ಅದ. ಈಗ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವ್ರನ್ನ ಕಳ್ಕೊಂಡ್ರೆ
ರಾಜ್ಯನೇ ಕಳ್ಕೊಂಡಂಗೆ ನಾವು. ಎಸ್, ಇದು ಸಿದ್ದರಾಮಯ್ಯನವರ ಅಭಿಮಾನಿ ಹೇಳುವಂಥ ಮಾತಾಗಿದೆ. ಸಿದ್ದರಾಮಯ್ಯನವರನ್ನು ಒಂದು ವೇಳೆ ರಾಜೀನಾಮೆ ಕೊಡಿಸಿದರೆ ಅವರು ಅಥವಾ ರಾಜೀನಾಮೆ ಕೊಡೋಕ್ಕೆ ಮುಂದಾದರೂ ಹೈಕಮಾಂಡ್ ಅದಕ್ಕೆ ಒಪ್ಪಕ್ಕೆ ಮುಂದಾಗಬಾರ್ದು. ಯಾಕಂದರೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟ ಆಗಲಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಟಿವಿ9 ಯಾದಗಿರಿ.